ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಭಾರತ ರತ್ನ ಡಾ ಬಿ.ಆರ್. ಅಂಬೇಡ್ಕರ್ ರವರ 135ನೇ ಜನ್ಮದಿನಾಚರಣೆ ಸಮಾರಂಭವನ್ನು ಚಿಕ್ಕಬಳ್ಳಾಪುರ ನಗರದ ಕನ್ನಡ ಭವನದಲ್ಲಿ ಆಯೋಜಿಸಲಾಗಿತ್ತು. ನಗರದ ಎಂಜಿ ರಸ್ತೆಯಲ್ಲಿರುವ ಡಾ ಬಿ.ಆರ್. ಅಂಬೇಡ್ಕರ್ ಮೆಟ್ರಿಕ್ ನಂತರದ ಪದವಿ ಬಾಲಕರ ನಿಲಯದ ಆವರಣದಲ್ಲಿ ಡಾ ಬಿ.ಆರ್. ಅಂಬೇಡ್ಕರ್ ಅವರ ಪುತ್ಥಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂಸಿ ಸುಧಾಕರ್ ಮಾಲಾರ್ಪಣೆ ಮಾಡಿದರು. ನಂತರ ಬೆಳ್ಳಿ ರಥಗಳ ಮೆರವಣಿಗೆಗೆ ತಮಟೆ ಬಾರಿಸುವ ಮೂಲಕ ಚಾಲನೆ ನೀಡಿದರು. ವಿವಿಧ ಕಲಾ ತಂಡಗಳೊಂದಿಗೆ ಮೆರವಣಿಗೆ ಪ್ರಾರಂಭವಾಗಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿ ಕನ್ನಡ ಭವನದ ಬಳಿ ಮುಕ್ತಾಯವಾಯಿತು. ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಸಚಿವ ಸುಧಾಕರ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ವೇದಿಕೆಯಲ್ಲಿ ಭಾಷಣ ಮಾಡುತ್ತಿದ್ದರು. ಇದೇ ಸಂದರ್ಭದಲ್ಲಿ ದಲಿತ ಪರ ಸಂಘಟನೆಯ ಮುಖಂಡರು ಎದ್ದು ನಿಂತು, ಯಾಕೆ ಸ್ಥಳೀಯ ಶಾಸಕರು ಪರಿಶಿಷ್ಟ ಜಾತಿಯ ಯಾವುದೇ ಕಾರ್ಯಕ್ರಮಗಳಿಗೂ ಬರುತ್ತಿಲ್ಲ? ಶಾಸಕರು ನಾನು ಅಂಬೇಡ್ಕರ್ ಅಭಿಮಾನಿ ಅಂತ ಹೇಳಿಕೊಳ್ಳುತ್ತಾರೆ. ಯಾವುದೇ ಗ್ರಾಮಕ್ಕೆ ಹೋದ್ರೂ ಅಂಬೇಡ್ಕರ್ ಫೋಟೋ ಹಿಡಿಯುತ್ತಾರೆ, ಆದರೆ ಕಾರ್ಯಕ್ರಮಗಳಿಗೆ ಬರಲ್ಲ. ಅದಕ್ಕೆ ನೇರ ಹೊಣೆ ನೀವೇ ಎಂದು ಸಚಿವರಿಗೆ ಪ್ರಶ್ನಿಸಿ ಚಿಕ್ಕಬಳ್ಳಾಪುರ ಶಾಸಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಆಯ್ತಮ್ಮ, ಅದಕ್ಕೆ ಹೇಳ್ತಾ ಇದ್ದೀವಿ. ಆಯ್ತಮ್ಮ, ಹಂಗೆ ಹೇಳಕ್ ಬರಲ್ಲ ತಾಯಿ, ಒಂದು ನಿಮಿಷ ಕೇಳಿ. ಈಗ ನಾನು ನಿಮ್ಗೆ ಹೇಳಿದೆ, ಈಗ ಕೇಳಮ್ಮ, ಏನಮ್ಮ ನಿನ್ನ ಹೆಸರು? ರತ್ನಮ್ಮ ಅವರೇ. ಇಲ್ಲ, ಆಯ್ತು ನಾನೇ ಮಾತಾಡ್ತೇನೆ. ಆಯ್ತಪ್ಪ, ಈಗ ಈಗ ಆಯ್ತು ಅಭಿಮಾನಿ ಅನ್ನೋದಲ್ಲ ಸರ್, ಅವ್ರಿಗೆ ಎದೆಯಲ್ಲಿರ್ಬೇಕು, ಇಲ್ಲಿ ಬರ್ಬೇಕು. ಯಾವುದೇ ಪರಿಶಿಷ್ಟ ಈಗ ಒಂದು ನಿಮಿಷ, ಈಗ ಅದನ್ನ ನಾನು ಈಗ ಒಂದು ನಿಮಿಷ ದಯವಿಟ್ಟು ಕೇಳ್ರಿ. ಈಗ ತಾವು ಯಾವ ರೀತಿ ಇಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ, ಅದೇ ರೀತಿ ನನ್ನ ವಿಧಾನಸಭಾ ಕ್ಷೇತ್ರ ಭೇದವಿಲ್ಲದೆ ಇಡೀ ಭಾರತದ ಸಮಾನತೆಗಾಗಿ ಹೆಣ್ಣು ಮಕ್ಕಳ ಇದಕ್ಕೆ ಪ್ರತಿಕ್ರಿಯಿಸಿದ ಸಚಿವರು, ಒಂದು ಕಾರ್ಯಕ್ರಮ ಅಂದ್ರೆ ಪರ ವಿರೋಧ ಅಂತ ಇರುತ್ತೆ. ಶಾಸಕರು ಯಾಕೆ ಕಾರ್ಯಕ್ರಮಗಳಿಗೆ ಬರುತ್ತಿಲ್ಲವೆಂದು ಜನರು ಕೇಳಿದ್ದಾರೆ. ಆದ್ರೆ ಅವರು ಎಲ್ಲಿ ಇದ್ದಾರೆ ಎಂದು ಗೊತ್ತಿಲ್ಲ. ಆದ್ರೆ ಜನರ ಒತ್ತಾಯ ಶಾಸಕರ ಗಮನಕ್ಕೆ ತರುತ್ತೇನೆಂದರು. ನೋಡಿ, ಇಲ್ಲಿ ಧಿಕ್ಕಾರ ಅಂತಲ್ಲ, ಪಕ್ಷದ ಇಲ್ಲ ಯಾರೋ ಒಬ್ಬೊಬ್ಬರು ಇರ್ತಾರೆ. ಅದನ್ನು ನಾವು ನೋಡಿ, ಈಗ ಏನಾಗುತ್ತೆ, ಒಂದು ಒಂದು ಕಾರ್ಯಕ್ರಮ ಅಂದಮೇಲೆ ಪರ ವಿರೋಧ ಅಂತಕ್ಕಂಥದ್ದು ಇರ್ತದೆ. ಶಾಸಕರು ಯಾಕೆ ಬರಲಿಲ್ಲ ಅಂತಕ್ಕಂಥದ್ದು ಹೇಳಿದ್ದಾರೆ. ನಾನು ಅವರ ಗಮನಕ್ಕೆ ತರ್ತೇನೆ. ಯಾಕಂದರೆ ನಾವು ನೋಡಿ, ನಾನು ತಮಿಳ್ನಾಡಿಗೆ ಹೋಗೋಕ್ಕಾಗಿತ್ತು. ನಾನು ಮೊನ್ನೆ ದಾವಣಗೆರೆಯಲ್ಲಿದ್ದೆ. ನನಗೆ ಭಾಳ ಬೇಜಾರಾಯಿತು ಬರಲಿಕ್ಕೆ ಆಗಲಿಲ್ಲ ಅಂಥೇಳಿ. ಯಾಕಂದರೆ ನಾನು ಇಂಥ ಕಾರ್ಯಕ್ರಮಗಳು ಯಾವುದು ತಪ್ಪಿಸ್ಕೊಂಡಿದ್ದೀನಿ. ನಾನು ಪ್ರತಿಯೊಂದಕ್ಕೂ ಬರ್ತೇನೆ. ಸಣ್ಣ ಪುಟ್ಟ ಕೆಲವೊಂದು ಸಂದರ್ಭದಲ್ಲಿ ಮಿಸ್ ಆಗಿದೆ. ಆದರೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ನಾವು ಯಾವುದೂ ಬಿಟ್ಟಿಲ್ಲ. ಆದರೆ ಅವರು ಇವತ್ತು ಎಲ್ಲಿದ್ದಾರೆ ಅನ್ನೋದು ನನಗೆ ಮಾಹಿತಿ ಇಲ್ಲ. ಖಂಡಿತ ಇಲ್ಲಿ ಜನರ ಒಂದು ನೋವು ಏನಿದೆ ಏನು ವ್ಯಕ್ತಪಡಿಸಿದ್ದಾರೆ, ನಾನು ಅವ್ರ ಗಮನಕ್ಕೆ ತರ್ತೇನೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಬರ್ಬೇಕಲ್ವಾ, ಅದಕ್ಕೆ ನೇರ ಹೊಣೆ, ಜವಾಬ್ದಾರಿ ಅದನ್ನು ನೀವೇ ಸರ್ ಮಾಡಿದ್ದು, ನಿಮ್ಮದೇ ಜವಾಬ್ದಾರಿ. ಪ್ರತಿ ಹಳ್ಳಿಗೂ ಅಂಬೇಡ್ಕರ್ ಫೋಟೋ ಸರ್. ಈಗ ಆಯ್ತು ಅಭಿಮಾನಿ ಅನ್ನೋದಲ್ಲ ಸರ್, ಅವ್ರಿಗೆ ಎದೆಯಲ್ಲಿರ್ಬೇಕು, ಇಲ್ಲಿ ಬರ್ಬೇಕು. ಯಾವುದೇ ಪರಿಶಿಷ್ಟ ಈಗ ಒಂದು ನಿಮಿಷ, ಈಗ ಅದನ್ನ ನಾನು ಈಗ